ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ. ಮತ್ತು ಇಲ್ಲಿ CET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಏನು ಇತ್ತೀಚಿನ ಒಂದು ಅಪ್ಡೇಟ್ ಏನಿದೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ನಮ್ಮ ಒಂದು ಚಾನಲ್ಗಳ ಒಂದು ವಿಡಿಯೋಗಳನ್ನ ಈಸಿಯಾಗಿ ಫ್ರೀಯಾಗಿ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ಈಗ ಮೊದಲನೇದಾಗಿ ಈ ಒಂದು ಅಪ್ಡೇಟ್ಗೆ ಬರೋಣ. ಕರ್ನಾಟಕ CET 2025ಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಪ್ರಕಾರ ಇಲ್ಲಿ UG NEET 2025 ಮತ್ತು CET 2025 ಒಂದು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಫಸ್ಟ್ ರೌಂಡ್ ರಿವೈಸ್ ಮಾಡಿದ್ದಾರೆ. ವೈದ್ಯಕೀಯ ಮತ್ತು ದಂತ ಮತ್ತು ವೈದ್ಯಕೀಯ, ಹೋಮಿಯೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, B.Pharm, D.Pharm, ನರ್ಸಿಂಗ್ ಮತ್ತು ಬೇರೆ ಬೇರೆ ಒಂದು ಹುದ್ದೆಗಳಿಗೆ ಇಲ್ಲಿ ಹುದ್ದೆ ಅಂತ ಇದ್ದೇನೆ ಏನು ಸೀಟ್ಗಳಿಗೆ ಸಂಬಂಧಪಟ್ಟಂತೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಂಡ ನಂತರ ಶುಲ್ಕ ಪಾವತಿ ಮಾಡಲು ಮತ್ತು ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೆಳಗಿನಂತೆ ಇಲ್ಲಿ ವೇಳಾಪಟ್ಟಿಯನ್ನು ಕ್ರಮವಹಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಸುತ್ತಿನಲ್ಲಿ ಸೀಟುಗಳನ್ನು ಹಂಚಿಕೆ ಮಾಡಲಾದ ಕೋರ್ಸ್ಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಕೋರ್ಸ್ಗಳು ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಮತ್ತು ವೆಟರ್ನರಿ, B.Pharm, D.Pharm, ಯೋಗ, ನ್ಯಾಚುರೋಪತಿ ಮತ್ತು ಬೇರೆ ಬೇರೆ ಹುದ್ದೆಗಳು ಮತ್ತು ಇಲ್ಲಿ ಏನು ಸೀಟ್ಸ್ಗಳು ಇದ್ದಾವೆ. ಮತ್ತು ಇಲ್ಲಿ BSc ನರ್ಸಿಂಗ್ ಮತ್ತು ಹೋಮಿಯೋಪತಿ, ವೈದ್ಯಕೀಯ ಮತ್ತು ದಂತವೈದ್ಯಕೀಯ. ಇಲ್ಲಿ ಚಾಯ್ಸ್ಗಳನ್ನು ಆಯ್ಕೆ ಮಾಡೋದಕ್ಕೆ ಪ್ರಾರಂಭ ದಿನಾಂಕ 2ನೇ ತಾರೀಕಿದೆ, 4ನೇ ತಾರೀಕು, 5ನೇ ತಾರೀಕು, 6, 7, 9 ಅಂತ ಬೇರೆ ಬೇರೆ ತಾರೀಖುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅವತ್ತಿಂದ ಶುರುವಾಗ್ತದೆ. ಚಾಯ್ಸ್ವನ್ನು ಆಯ್ಕೆ ಮಾಡಿದ ಒಂದು ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ ಅವರು ಏನು ನಿಮ್ಮ ಒಂದು ಕನ್ಫರ್ಮೇಷನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ವ್ಯವಹಾರದ ಒಂದು ಬ್ಯಾಂಕಿನ ವ್ಯವಹಾರ ಸಮಯದಲ್ಲಿ ನೀವು ಅಮೌಂಟ್ನ ಪೇ ಮಾಡೋದಕ್ಕೆ ಇಲ್ಲಿ ಡೇಟನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಇಂಜಿನಿಯರಿಂಗ್ಗೆ 2ನೇ ತಾರೀಕು, ಅಗ್ರಿ ಅವರಿಗೆ 4, ಯೋಗ ಅವರಿಗೆ 5, ನರ್ಸಿಂಗ್ ಅವರಿಗೆ 6, ಹೋಮಿಯೋಪತಿ 7, ವೈದ್ಯಕೀಯ ದಂತವೈದ್ಯಕೀಯ ಅವರಿಗೆ 9ನೇ ತಾರೀಕು. ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸ್ 1 ಅಭ್ಯರ್ಥಿಗಳು ಕಾಲೇಜಿಗೆ ವರದಿ ಮಾಡಿಕೊಳ್ಳೋದಕ್ಕೆ 14/8 ನೋಡಿ ಇಲ್ಲಿ ನಾನು ಈಗಾಗಲೇ ಹೇಳಿದೆ ಯಾವಾಗ ಶುರುವಾಗುತ್ತೆ ಕಾಲೇಜ್ ಅಂತ. ಅಂದರೆ ಸೆಪ್ಟೆಂಬರ್ 15ರ ಒಳಗೆ ಶುರುವಾಗುತ್ತೆ ಅಂತ ಹೇಳಿದ್ದೆ. ನೋಡಿ ಎಲ್ಲರಿಗೂ ಕೂಡ ಇಲ್ಲಿ 14ನೇ ತಾರೀಕಿನಂದು ಕಾಲೇಜ್ ಶುರುವಾಗೋದಕ್ಕೆ ಇಲ್ಲಿ ಡೇಟನ್ನು ಕೂಡ ಅವರು ಬಿಟ್ಟಿದ್ದಾರೆ. ಕೌನ್ಸೆಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿ ಲಭ್ಯ ಇರತಕ್ಕಂಥ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು ಮತ್ತು ಕಾಲೇಜುಗಳು ಎಲ್ಲ ಶನಿವಾರ ಮತ್ತು ಭಾನುವಾರಗಳು ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸದ ದಿನಗಳನ್ನು ಇಲ್ಲಿ ಪರಿಗಣಿಸಲು ಇಲ್ಲಿ ಸೂಚಿಸಿದಂತೆ ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಓಕೆ, ಇದು ಇವತ್ತಿನ ಒಂದು ಪ್ರೆಸೆಂಟ್ ಇರತಕ್ಕಂಥ ಒಂದು ಅಪ್ಡೇಟ್. ಇದು KEA ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿರತಕ್ಕಂಥ ಒಂದು ಅಫಿಷಿಯಲ್ ಅಪ್ಡೇಟ್. ಓಕೆ, ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.